ಹಾಗೆ ಇವತ್ತು ವೀಳ್ಯದೆಲೆ ಕೊಯ್ಲಾಗ್ತಾ ಇದೆ, ದಾದ ಕೊಯ್ಲು. ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ತಿಂಡಿ ಎಲ್ಲ ಆಯಿತು. ತೋಟದ ಕಡೆ ಎಲ್ಲ ಕೆಲಸ ಇತ್ತು, ಹೋಗ್ಬೇಕು ಅಂದ್ಕೊಂಡ್ರೆ ಮಳೆ ಕಿರಿಕಿರಿ. ರಾತ್ರಿಯಿಂದ ಮಳೆ ಜೋರಾಗದೆ. ನಿನ್ನೆ ಮಧ್ಯಾಹ್ನ ನಂತರ ಎಲ್ಲ ಫುಲ್ ಬಿಸಿಲಿತ್ತು, ರಾತ್ರಿಯಿಂದ ಮಳೆ ಜೋರಾಗದೆ. ಈಗ ಗಾಳಿ ಮಳೆ ಮತ್ತು ಸ್ವಲ್ಪ ಗುಡುಗು ಕೂಡ ಇತ್ತು ಸಣ್ಣಕ್ಕೆ. ನೋಡಿ, ಇದೇ ರೀತಿ ಗಾಳಿ ಮಳೆ ಶುರುವಾಗದೆ. ನಮ್ಮದು ನೋಡಿ ಫ್ರೆಂಡ್ಸ್, ಇಲ್ಲಿ ಮನೆ ಹತ್ರ ಭಾಗದಲ್ಲಿ ಒಂದು 5-6 ವೀಳ್ಯದೆಲೆ ಬಳ್ಳಿ ಇತ್ತಲ್ಲ, ಇಷ್ಟು ಚಂದ ಆಗಿತ್ತು, ಎಲ್ಲ ಸತ್ತೋಗಿದೆ ನೋಡಿ. ಈಗ ಮಳೆಗಾಲದಲ್ಲಿ ಹೊಸದಾಗಿ ನೆಡಬೇಕು. ನೋಡಿ, ಚಂದ ಮಳೆ ಆಗ್ತಾ ಇದೆ. ನೋಡಿ ಫ್ರೆಂಡ್ಸ್, ಮತ್ತೆ ಮಳೆ ಶುರುವಾಯಿತು. ಈಗ ಒಂದು ಸ್ವಲ್ಪ ಹೊತ್ತಲ್ಲಿ ಹೊಳುವಾಗಿತ್ತು, ಅದೇ ಹೊಳಲ್ಲಿ ಹೋಗಿ ಮಷಿನ್ ತಗೊಂಡೋಗಿ 2 ಹಸಿ ಕೊಯ್ಕ ಬಂದಾಯಿತು. ಹಸಿ ಕೊಯ್ಕ ಬಂದು ಮನೆಗೆ ಬಂದ ತಕ್ಷಣವೇ ಮಳೆ ಶುರುವಾಗಿದೆ. ಇವತ್ತು ಇಡೀ ದಿನ ಮಳೆನೇ ಅಂತ ಕಾಣಿಸ್ತದೆ ನೋಡಿ. ಜೋರು ಮಳೆ ಬರ್ತಾ ಇದೆ ನೋಡಿ. ಅಲ್ಲಿ ಹಸಿ ಹೊರೆ ಹಾಕಿಟ್ಟಿದ್ದು, ಅಷ್ಟು ಹುಲ್ಲ ಹಸಿಯನ್ನು ಕೊಯ್ಕ ಬಂದಿತ್ತು. ಹಾಗೆ ಇವತ್ತು ವೀಳ್ಯದೆಲೆ ಕೊಯ್ಲಾಗ್ತಾ ಇದೆ, ದಾದ ಕೊಯ್ತಾ ಇದ್ದಾರೆ. ನಂದು ಸಾರಿಗೆ ಮಾಡೋ ಕೆಲಸ ಇನ್ನು ಮುಂದಕ್ಕೆ ಶುರು ಆಯ್ತದೆ. ನೋಡಿ ಫ್ರೆಂಡ್ಸ್, ಇದೊಂದು ಆಣಬ, ಮರ ಅಣಬ ಅಂತ ಹೇಳ್ತಾರೆ. ಇದನ್ನು ತಿನ್ನೋದಿಲ್ಲ, ಕೆಲವೊಬ್ಬರು ತಿಂದರೆ ಏನಾಗೋದಿಲ್ಲ ಅಂತ ಹೇಳ್ತಾರೆ. ನಾವೇನು ತಿನ್ನೋದಿಲ್ಲ. ಏನಾದರೂ ತಿನ್ನೋ ಥರ ಏನಾದರೂ ಅಣಬೆ ಇದ್ದರೆ ಇಷ್ಟೊತ್ತಿಗೆ ಕಚ್ಚಾಡೋಗ್ತಿದ್ದು, ಇಲ್ಲಂತೂ ಸುಮಾರಷ್ಟು ಆಗೋದು ಇಲ್ಲಿಂದ ಅಲ್ಲಿ ತನಕನೂ ಕೂಡ. ನೋಡಿ, ನೋಡ್ಲಿಕ್ಕೆ ಚಂದ ಬಿಳಿಯಾಗಿ ತುಂಬ ಚಂದ ಕಾಣಿಸ್ತದೆ. ಪರಿಮಳ ಎಲ್ಲ ತಿನ್ನೋ ಅಣಬೆ ಥರನೇ ಉಂಟು ಪರಿಮಳ, ತುಂಬ ಚಂದ. ನೋಡಿ, ಇದು ಅಣಬೆಯ ಬುಡ. ಆ ಬುಡನ ತುದಿನೇನೋ ಒಂದು ಫ್ರೆಂಡ್ಸ್ ನೋಡಿ, ಈ ಥರ ಇರ್ತದೆ. ಇದು ತುದಿ, ಇದು ಬುಡ. ಎಂಥದ್ದು ಅಂತ ಗೊತ್ತಿಲ್ಲ ನನಗೂ ಸರಿ. ಬುಡ ಯಾವುದು, ಇದರಲ್ಲಿ ತುದಿ ಯಾವುದು, ಒಳ್ಳೆ ಕನ್ಫ್ಯೂಸ್ ಆಗ್ತದೆ ನೋಡಿ. ಇದು ಹುಟ್ಟೋದು ಇಲ್ಲಿಂದ ಹುಟ್ಟೋದು, ಅಂದರೆ ತುದಿ ಆಗುತ್ತಾ. ಇದು ಬುಡ, ಎಂಥದಿಲ್ಲ ಫ್ರೆಂಡ್ಸ್, ನನಗೆ ಕನ್ಫ್ಯೂಸು ನೋಡಿ. ಈ ಥರ ಉಂಟಿದು ಅಣಬೆ ಆಗಿರೋದು. ನೋಡಿ ಫ್ರೆಂಡ್ಸ್, ಜಂಬೆ ಹಣ್ಣು ಕೊಯ್ಲಿಕ್ಕೆ ಬಂದೆ. ಈಗ ಮಳೆಗಾಲದಲ್ಲೆಲ್ಲ ತಿನ್ನಬಾರ್ದು, ಆದರೂ ತಿನ್ನಬೇಕನ್ನೋ ಆಸೆ ಆಗ್ತದೆ ನೋಡಿದಾಗ. ಹಾಗಾಗಿ 1-2 ಹಣ್ಣು ತಿನ್ಕೊಂಡು ಹೋಗುವ ಹೇಳಿ ಬಂದೆ. ಮೇಲೆ ಕೆಳಗಡೆನೇ ಉಂಟು, ಕೊಯ್ತೀನಿ. ಕೈಯಂತೂ ಮುಟ್ಟೋದಿಲ್ಲ.
ಹಾಗೆ ಕೋಲ್ ತಂದಿದ್ದೀನಿ. ಬಿತ್ತು ಫ್ರೆಂಡ್ಸ್, ಇಲ್ಲಿ ಬಂದದೆ ನೋಡಿ. ನೋಡಿ ಚಂಬೆ ಹಣ್ಣು, ಮಳೆಗಾಲದ ಹಣ್ಣಾಗಿರೋದು. ಟೇಸ್ಟ್ ಹೇಗಿದೆ ಅಂತ ಗೊತ್ತಿಲ್ಲ, ತಿಂದು ನೋಡಬೇಕು. ಹಾಗೆ ರಾಶಿಯಾಗಿದೆ, ಎಲ್ಲ ಯಾರು ತಿಂದೇನೆ ಎಲ್ಲ ಉದುರೋಯ್ತಾ ಇದೆ. ಮಳೆ ಅಲ್ಲ, ಏನಾದರೂ ಥಂಡಿ ಕೆಮ್ಮು ಶುರು ಆಗಿಬಿಟ್ರೆ ಅಂತೇಳಿ. ಮತ್ತು ಇದು ತುಂಬ ತಂಪಾಗಿರೋದ್ರಿಂದ ಆ ಥರ ಆಗುತ್ತೆ. ಮಳೆಗಾಲದಲ್ಲೆಲ್ಲ ಸ್ವಲ್ಪ ತಿನ್ನೋದು ಕಡಿಮೆ ಮಾಡಿದ್ರೆ ಒಳ್ಳೆಯದು. ಆದರೆ ಇದು ಆಗಿದೆ ಸೀಸನ್ಗೆ, ಹಾಗೆ ಟೇಸ್ಟ್ ಮಾಡುವ ಅಂತ ಅಂದ್ಕೊಂಡೆ. ರಾಕಿ ಸುಸ್ತ ಬಿಟ್ಟಿದೆ, ತಿರುಗಾಟ ಮಾಡ್ಕೊಂಡೆ ಹಿಂಗೆ ಮಾಡ್ತಾವನು ಹೇಳಿ. ಎಲ್ಲೋಗಿದೆ ರೊಕ್ಕೇಣ? ಎಲ್ಲೋಗಿದೆ? ಈ ವ್ಲಾಗ್ ಫ್ರೆಂಡ್ಸ್ 3ನೇ ದಿನಕ್ಕೆ ಬಂದಿದೆ. ಹಾಗೆಯೇ ವೀಳ್ಯದೆಲೆ ಕೊಯ್ಲು ನೋಡಿ, ಬೆಳಿಗ್ಗೆ ಒಂದು ರೌಂಡ್ ಎಲ್ಲ ಕೆಲಸ ಮುಗಿಸ್ಕೊಂಡಿದ್ರೆ ಸಾಕಿ ಮಾಡೋಕ್ಕೆ ಕೂತ್ರೆ ಸಂಜೆ 6-6:30 ತನಕನೂ ಆಯ್ತದೆ. ಮಧ್ಯೆ ಊಟ ಕೇಳೋದು ಮತ್ತು ಚಹಾ ಆ ಥರ ಹಿಡಿದು ಬಿಟ್ರೆ ಮತ್ತು ಪೂರ್ತಿ ದಿನ ಎಲ್ಲಿ ಸರ್ಕೆ ಮಾಡೋದ್ರಲ್ಲೇ ಹೋಯ್ತದೆ. ಹಾಗಾಗಿ ನನಗೆ ಬ್ಲಾಗನ್ನು ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ನೋಡುವ ಎಷ್ಟಾಗ್ತದೆ ಅಂತ ಅಷ್ಟು ಮಾಡುವ. ಮಾವಿನ ಹಣ್ಣು ಮತ್ತು ಹಲಸಿನ ಹಣ್ಣು ಸೀಸನ್ ಇನ್ನೂ ಮುಗ್ದಿಲ್ಲ, ಇನ್ನೂ 1-1.5 ತಿಂಗಳಾಗುವಷ್ಟು ಇರ್ತದೆ. ಹಾಗೆ ಮಾವಿನ ಹಣ್ಣನ್ನು ತಗೊಬಂದಿದ್ರು. ನಮ್ಮ ಮನೆಯಲ್ಲಿ ಜಾಸ್ತಿಯಾಗಿ ನೀಲ ಮಾವಿನ ಹಣ್ಣನ್ನು ತರ್ತಾನೆ ಅಣ್ಣ. ಹಾಗೆ ಇವತ್ತು ಒಂದು 2-3 kg ಆಗುವಷ್ಟನ್ನು ತಗೊಬಂದಿದ್ರು. ಈ ನೀಲಮ್ ಮಾವಿನ ಹಣ್ಣು ನಮ್ಮ ಹೊನ್ನಾವರದಲ್ಲಿ 200 ರೂಪಾಯಿಗೆ 3 kg ಅಂತೆ ಸೇಲ್ ಮಾಡ್ತಾಯಿದ್ದಾರೆ. ಸ್ವಲ್ಪ ಡಿಸ್ಕೌಂಟ್ ಎಲ್ಲ ಮಾಡಿಕೊಂಡು 200 ರೂಪಾಯಿಗೆ 3 kg ಅಂತೆ. ಹಾಗೆ ನಮ್ಮ ಮನೇಲಿ ಕೂಡ 3 kg ತಂದಿದ್ರು. ಈಗ ಖಾಲಿಯಾಗಿ ಈಗ 1-1.5 kg ಹತ್ತಿರ ಇರಬಹುದು. ಹಾಗೆ ಅದರದ್ದು ಒಂದು ಹಣ್ಣನ್ನು ತಗೊಂಡು ಇವಾಗ ಮ್ಯಾಂಗೋ ಪುಡ್ಡಿಂಗ್ ಅಥವಾ ಮ್ಯಾಂಗೋ ಜೆಲ್ಲಿ ಥರ ಮಾಡ್ತಾರೆ ನೋಡಿ. ಹಾಗೆ ನಾನೊಂದು ಸ್ಪೆಷಲಾಗಿ ಈಗ ಮಾಡುವಂಥ ರೆಸಿಪಿ ಇದೆ. ಒಂದು ಬೀಟ್ರೂಟಿದ್ದು ಒಂದು ರೆಸಿಪಿ ಮಾಡಿದ್ದೆ. ಅದೇ ರೀತಿ ಮಾವಿನ ಹಣ್ಣಿಂದನು ಮಾಡುವಂತೇಳಿ ಈಗೆಲ್ಲ ತಯಾರಿ ಮಾಡ್ಕೊತ ಇದ್ದೀನಿ ನೋಡಿ. ಮಾವಿನ ಹಣ್ಣಿನ ಸಿಪ್ಪೆ ಎಲ್ಲನೂ ತೆಕ್ಕೊಂಡು ಈಗ ಸಣ್ಣಕ್ಕೆ ಸ್ವಲ್ಪ ಕಟ್ ಮಾಡ್ಕೋಬೇಕು. ಚೆನ್ನಾಗಿರುತ್ತೆ ಇದು, ಮಕ್ಕಳು ಇರುವಲ್ಲೆಲ್ಲ ತುಂಬ ಖುಷಿಯಿಂದ ತಿಂತಾರೆ. ಹಾಗೆಯೇ ಸ್ವಲ್ಪ ಹೀಗೆ ಬೇರೆ ಬೇರೆದೆಲ್ಲ ಸೀಸನ್ ಇರುವಾಗ ಬೇರೆ ಬೇರೆ ರೀತಿಯ ಅಡುಗೆಗಳನ್ನೆಲ್ಲ ತಿನ್ನಬೇಕು ಆಸೆ ಇರ್ತದೆ ನೋಡಿ. ಹಾಗಾಗಿ ಮಾವಿನ ಹಣ್ಣಿಂದ ಇದೊಂದು ರೆಸಿಪಿಯನ್ನು ಮಾಡುವಂತ ಅಂದ್ಕೊಂಡೆ. ಹಾಗೆಲ್ಲ ಸಿಪ್ಪೆ ಎಲ್ಲ ತೆಗೆದು ಮಾವಿನ ಹಣ್ಣನ್ನು ಚೆನ್ನಾಗಿ ಕಟ್ ಮಾಡ್ಕೊಂಡು ಮಿಕ್ಸಿ ಜಾರಲ್ಲಿ ಸ್ವಲ್ಪ ಹಾಲು ಅಥವಾ ನೀರು ಯಾವುದರಿಂದನೂ ಕೂಡ ಹಾಕಿ ಸ್ವಲ್ಪ ಜ್ಯೂಸ್ ಥರ ಹರ್ಕೋಬೇಕು ಗಟ್ಟಿಯಾಗೇ. ಇವಾಗ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಸಿಹಿಗೆ ತಕ್ಕಷ್ಟು ಸಕ್ಕರೆ ಅಥವಾ ಬೆಲ್ಲ, ಸಕ್ಕರೆಯನ್ನೇ ಜಾಸ್ತಿಗೆ ಬಳಸಿದ್ರೆ ಚೆನ್ನಾಗಿರ್ತದೆ ಈ ರೆಸಿಪಿಗೆ. ಹಾಗೆ ಸ್ವಲ್ಪ ಆದಷ್ಟು ಪಾಕ ಆಗೋ ತನಕನೂ ಇರಲಿಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ಅದನ್ನು ಒಂದು 7-8 ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು. ಆಮೇಲೆ ಇನ್ನೊಂದು ಲೋಟಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಅದಕ್ಕೆ ಕಾರ್ನ್ಫ್ಲೋರನ್ನು ಹಾಕಿ ಚೆನ್ನಾಗಿ ಕರ್ಡಿಟ್ಕೊಳ್ಳಿ. ಈ ರೆಸಿಪಿಗೆ ಮೇನಾಗಿ ಬೇಕಾಗಿರೋದು ಕಾರ್ನ್ಫ್ಲೋರ್. ಹಾಗಾಗಿ ಇದನ್ನು ಹದ ಮಾಡಲಿಕ್ಕೆ ಎಷ್ಟು ಬೇಕಾಗ್ತದೆ ನೋಡಿ ಅಷ್ಟನ್ನು ತಗೋಬೇಕು. ನಾನು ಈಗ ಒಂದು ಅರ್ಧ ಸ್ಪೂನ್ ಆಗೋಷ್ಟನ್ನು ಹಾಕೊಂಡಿದ್ದೀನಿ. ಏನಾದರೂ ರೆಸಿಪಿಗೆ ಇನ್ನೂ ಬೇಕು ಅಂತ ಅನಿಸಿದ್ರೆ ಇನ್ನು ಮತ್ತೆ ಎಕ್ಸ್ಟ್ರಾ ಕರಡಿ ಹಾಕ್ಲಿಕ್ಕಾಯ್ತದೆ. ಈಗ ಒಂದು 7-8 ನಿಮಿಷ ಸಕ್ಕರೆ ಒಂದೆಳೆ ಪಾಕ ಆಗಿದೆ. ಇವಾಗ ಇದಕ್ಕೆ ನಾನು ಮಾವಿನ ಹಣ್ಣಿನ ಜ್ಯೂಸನ್ನು ಹಾಕ್ತಾಯಿದ್ದೀನಿ, ಗಟ್ಟಿಯಾಗಿ ಹರ್ಕೊಂಡಿರೋದನ್ನು. ಈಗ ಈ ಜ್ಯೂಸನ್ನು ಹಾಕಿ ಇನ್ನು ಒಂದು 6-7 ನಿಮಿಷ ಅಥವಾ ಜಾಸ್ತಿನೂ ಕೂಡ ಕುದಿಸ್ಕೊಳ್ಬೇಕು. ಈಗ ಎಷ್ಟಿರೋದು ಇನ್ನು ಸ್ವಲ್ಪ ಅದು ಕಡಿಮೆ ಆಗಬೇಕು. ಮತ್ತು ಈ ಮಾವಿನ ಹಣ್ಣಿನ ರಸನೂ ಕೂಡ ಸ್ವಲ್ಪ ಪಾಕದ ರೀತಿ ಆಗಬೇಕು. ಅಲ್ಲಿ ತನಕನೂ ಕೂಡ ಒಂದು 7-8 ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಳಿ. ಸ್ವಲ್ಪ ತಿರುಗಿಸ್ತೇನೆ ಇದ್ದರೆ ಚೆನ್ನಾಗಿರುತ್ತದೆ. ಹಾಗೆಯೇ ಇದು ಬೇಗ ಆಯ್ತದೆ, ತುಂಬ ಈಸಿಯಾಗಿರುವಂಥ ರೆಸಿಪಿ, ಯಾರು ಕೂಡ ಮಾಡ್ಬೋದು. ಹಾಗೇನೆ ನೋಡಿ ಇದೀಗ ಇಷ್ಟು ಪಾಕ ಆಗಿದೆ. ಇವಾಗ ನಾವು ಕಾರ್ನ್ಫ್ಲೋರ್ನ ಹಾಕಬೇಕಾಯ್ತದೆ.
ಅಂದರೆ ನೋಡ್ಕೊಳ್ತಾ ಹಾಕಬೇಕು. ಇದು ತುಂಬ ಜೆಲ್ಲಿ ಥರ ಆಗಬೇಕು. ಹಾಗಾಗಿ ನೋಡ್ಕೊಳ್ತಾ ಎಷ್ಟು ಅದಕ್ಕೆ ಬೇಕಾಯ್ತದೆ ನೋಡಿ ಆ ರೀತಿ ಹಾಕ್ತಾ ಇವಾಗ ತಿರ್ಸ್ತಾ ಹೋಗಬೇಕು. ತುಂಬ ಗಟ್ಟಿ ರೀತಿ ಆಗಬೇಕು ಅದು. ಮತ್ತು ಸ್ಪೂನಲ್ಲಾಗಲಿ ಮತ್ತು ಕೈಯಿಂದಲೂ ಕೂಡ ತಿನ್ನೋ ರೀತಿ ಅಂದರೆ ಈಗ ನಾವು ರಾಗಿ ಹಲ್ವಾ ಅಥವಾ ಹೀಗೆ ಬೇರೆ ಬೇರೆದೆಲ್ಲ ಮಾಡ್ತೀವಲ್ಲ ಆ ಹದದಲ್ಲಿರಬೇಕು ಅದು ಸ್ಮೂತಾಗಿ. ಹಾಗಾಗಿ ಕಾರ್ನ್ಫ್ಲೋರನ್ನು ಗಟ್ಟಿಯಾಗೋ ತನಕನೂ ಕೂಡ ಹಾಕ್ಕೊಳ್ಬೇಕಾಯ್ತದೆ. ಸೊ ನೋಡ್ಕೊಳ್ಳಿ ನಿಮಗೆ ಎಷ್ಟೆಷ್ಟು ಹದದಲ್ಲಿ ಬೇಕಾಯ್ತದೆ ನೋಡಿ ಆ ಹದಕ್ಕೆ ಕಾರ್ನ್ಫ್ಲೋರನ್ನು ಹಾಕಿ ತಿರ್ಗಿಸ್ತಾ ಹೋದರೆ ಇದಕ್ಕೆ ಮೇಯ್ನಾಗಿ ಹದದಲ್ಲಿ ಬೇಕಾಗೋದು ಕಾರ್ನ್ಫ್ಲೋರೇ. ಹಾಗಾಗಿ ನಾನು ಇನ್ನೊಂದು ಸ್ವಲ್ಪ ಎಲ್ಲ ಹಾಕಿ ಹದ ಮಾಡಿಕೊಂಡೆ ನೋಡಿ. ಕಾರ್ನ್ಫ್ಲೋರನ್ನು ಹಾಕಿ ಚೆನ್ನಾಗಿ ಅದು ಗಟ್ಟಿಯಾಗೋ ತನಕನೂ ಕೂಡ ತಿರ್ಸಿ ಆಮೇಲೆ ನಮಗೆ ಬೇಕಾದಂಥ ಶೇಪರಲ್ಲಿ ಹಾಕ್ಕೊಳ್ಬೋದು. ಬಟ್ಲಲ್ಲಿ, ಲೋಟ, ಹೇಗೆಯೇ ಯಾವುದ್ರಲ್ಲೂ ಕೂಡ ಹಾಕ್ಬೋದು. ನಾನು ಒಂದು ಸಣ್ಣ ಬೌಲಲ್ಲಿ ಆಮೇಲೆ ಇನ್ನೊಂದು ಡಿಸೈನಿಂಗ್ ಪ್ಲೇಟಲ್ಲಿ ಹಾಕಿದ್ದೀನಿ. ಚೆನ್ನಾಗಿರುತ್ತೆ ಇದು ತಿನ್ನಲಿಕ್ಕೆ. ಹಾಗೆಯೇ ಇದನ್ನು ಹೊರಗಡೆ ಇಟ್ಟರೂ ಕೂಡ ಗಟ್ಟಿ ಆಯ್ತದೆ, ಇಲ್ಲ ಫ್ರಿಜ್ಜಲ್ಲೂ ಕೂಡ ಇಟ್ಟು ಗಟ್ಟಿ ಮಾಡ್ಕೊಳ್ಬೋದು. ನಾನು ಹೊರಗಡೆನೂ ಇಟ್ಟಿದ್ದೆ ಮತ್ತು ನಾಳೆ ದಿನ ತಿನ್ನಲಿಕ್ಕೆ ಬೇಕಾಗಿರೋದನ್ನು ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ. ಮತ್ತು ಸ್ವಲ್ಪ ಅದು ಐಸ್ ಕ್ರೀಮ್ ಟೇಸ್ಟ್ ಕೂಡ ಬರ್ಬೋದು ಅಂಥೇಳಿ. ಸೊ ಇವಾಗ ಈ ಥರ ಮಾಡಿ ಗಟ್ಟಿಯಾಗಲಿಕ್ಕೆ ಬಿಟ್ಟುಬಿಡಬೇಕು ಬಿಸಿ ಹೋಗೋ ತನಕನೂ. ಆಮೇಲೆ ನಮಗೆ ಬೇಕಾದ ರೀತಿಯಲ್ಲಿ ಕಟ್ ಮಾಡಿಕೊಂಡು ತಿಂದರೆ ಸೂಪರಾಗಿರ್ತದೆ. ನಾನು ಇದೇ ರೀತಿ ಬೀಟ್ರೂಟಿದ್ದು ರೆಸಿಪಿ ಮಾಡಿದ್ದೆ, ತುಂಬ ಚೆನ್ನಾಗಿತ್ತು. ಹಾಗೆಯೇ ಈ ಸರಿ ಮಾವಿನ ಹಣ್ಣಿಂದು ಮಾಡುವ ಅಂತ ಅಂದ್ಕೊಂಡೆ. ಸರಿ ಮಾಡ್ಕೊಟ್ಟಿದೆಯಲ್ಲ ನೋಡಿ.